ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಜಗಳ ಜೋರಾಗಿದೆ. ಅಶ್ವಿನಿ ಗೌಡ ಹಾಗೂ ತಂಡ ಸದಾ ರಕ್ಷಿತಾ ವಿರುದ್ಧ ಕೆಂಡಕಾರ್ತಲೇ ಇದೆ. ಆರಂಭದಿಂದಲೂ ಕೂಡ ರಕ್ಷಿತಾ ವಿರುದ್ಧ ಪೈಪೋಟಿ ಒಡ್ಡುತ್ತಲೇ ಬಂದಿರುವಂತಹ ಅಶ್ವಿನಿ ಗೌಡ ಮಿಶ್ರ ಪ್ರತಿಕ್ರಿಯೆಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ರಕ್ಷಿತಾಗೆ ಆಕೆಯ ನೇರ ನುಡಿಯಿಂದಾಗಿ ದೊಡ್ಡ ಮಟ್ಟದ ಅಭಿಮಾನಿಗಳು ಹುಟ್ಟಿಕೊಂಡಿದ್ದು ಅಪಾರ ಬೆಂಬಲವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಕಳೆದ ವಾರ ಆಟದಲ್ಲಿ ರಕ್ಷಿತಾ ತನ್ನ ತಂಡದ ವಿರುದ್ಧವೇ ಮಾಡಿದಂತಹ ಒಂದು ತಪ್ಪು ಟೀಕೆಗೆ ಒಳಗಾಗಿದೆ. ಸ್ವತಃ ಕಿಚ್ಚ ಸುದೀಪ್ ರಕ್ಷಿತಾಗೆ ಕ್ಲಾಸ್ ತೆಗೆದುಕೊಳ್ಳುವಂತಾಗಿತ್ತು. ತಮ್ಮದೇ ತಂಡಕ್ಕೆ ತೊಂದರೆ ಕೊಡುವುದೇಕೆ ಅಂತ ಹೇಳಿ ಪ್ರಶ್ನಿಸಿದಂತಹ ಕಿಚ್ಚ ಸುದೀಪ್ಗೆ ನಾನು ಅವರಿಗೆ ತೊಂದರೆ ಕೊಟ್ಟೆ ಅಂತ ಹೇಳಿ ನಿಮ್ಗೆ ಯಾಕನ್ಸ್ತು ಅಂತ ಹೇಳಿ ಮರು ಪ್ರಶ್ನೆ ಹಾಕಿದಂತಹ ರಕ್ಷಿತಾಗೆ ಉತ್ತರಿಸಿದಂತಹ ಕಿಚ್ಚ ನನ್ನ ಪಿತ್ತ ನೆತ್ತಿಗೆ ಇರ್ತಲ್ಲ ಅದಕ್ಕಿಂತ ಮುಂಚೆ ಎನಿಸಿತು ಅಂತ ಹೇಳಿ ಖಾರವಾಗಿ ರಿಯಾಕ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ರಕ್ಷಿತಾ ಅವರೇ ನಾನು ಎರಡು ರೀತಿ ನಗ್ತೇನೆ, ಒಂದು ತುಂಬಾ ನಗು ಬಂದಾಗ, ಇನ್ನೊಂದು ಏರಿದಾಗ ಅಂತ ಹೇಳಿ ಕಿಡಿಕಾರಿದ್ರು. ಈ ಹೇಳಿಕೆಗೆ ಈ ಕರಾವಳಿ ಮೂಲದ ಮಹಿಳೆಯೊಬ್ಬರು ಕಿಚ್ಚ ಸುದೀಪ್ ವಿರುದ್ಧ ವಿಡಿಯೋ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನನ್ನ ಪ್ರಶ್ನೆ ನೇರವಾಗಿ ಸುದೀಪ್ ಅವರಿಗೆ 3 ವಾರಗಳಿಂದ ಅಶ್ವಿನಿ ಗೌಡ ರಕ್ಷಿತಾಗೆ ಸ್ಲಮ್ ನಿಂದ ಬಂದವಳು, ಅವಳ ಲೆವೆಲ್ಗೆ ಹೋಗಿ ನಾವು ಮಾತನಾಡಲು ಆಗುವುದಿಲ್ಲ, ಅವಳು ಎಸ್ ಕ್ಯಾಟಗರಿ, ಅವಳು ಇಡಿಯಟ್, ಅವಳು ಗಂಡಸರ ಕೈ ಹಿಡ್ಕೊಂಡು ರೂಮ್ ನಲ್ಲಿ ಮಾತನಾಡವಳು, ಅಂತವಳು ಇಂತವಳು ಅಂತ ಹೇಳಿ ಮಾತನಾಡಿದ್ರಲ್ಲ. ಸೊ ನಿಮ್ಮ ಮಗಳ ವಯಸ್ಸಿನ ಹುಡುಗಿ ರಕ್ಷಿತಾ ಬಗ್ಗೆ ಕತ್ತೆ ವಯಸ್ಸಿನ ಹೆಂಗಸು ಅಶ್ವಿನಿ ಗೌಡ ಮಾತನಾಡ್ತಾಳೆ, ಆಗ ಯಾಕೆ ನಿಮ್ಮ ಪಿತ್ತ ನೆತ್ತಿಗಿರ್ಲಿಲ್ಲ, ಆಗ ಯಾಕೆ ನಿಮ್ಮ ನುಡಿ ಮೆತ್ತಗಿತ್ತು ಅಂತ ಹೇಳಿ ಕೂಡ ಈಗ ಕಿಡಿಕಾರ್ತಿದ್ದಾರೆ.